ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಇದು ಬಂದು ನನ್ನ ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಟ್ಯೂಸ್ಡೇ ಮಾರ್ನಿಂಗ್ ಟು ಈವ್ನಿಂಗ್ ಏನೆಲ್ಲ ಕೆಲಸಗಳಾಯಿತು ಮತ್ತು ಏನೆಲ್ಲ ಅಡುಗೆ ಊಟ ಎಲ್ಲ ಆಯಿತು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಸೊ ಸ್ಟ್ರಾಬೆರಿ ಹಣ್ಣು ಸೀಸನ್ನು ಅಂತ ಅನಿಸುತ್ತೆ. ಸೊ ಹಾಗಾಗಿ ತುಂಬ ಸ್ಟ್ರಾಬೆರಿ ಹಣ್ಣು ಬಿಟ್ಟಿದ್ವು. ಎಷ್ಟು ಸ್ಟ್ರಾಬೆರಿ ಹಣ್ಣು ಬಿಟ್ಟಿದ್ವು ಅಂದರೆ ಸುಮಾರು ಒಂದು 6ರಿಂದ 7 ಸ್ಟ್ರಾಬೆರಿ ಹಣ್ಣಾಗಿದ್ವು. ಮಕ್ಕಳು ಬಂದು ಸ್ಕೂಲಿಂದ ಬಂದು ಕಿತ್ಕೊಳ್ತಾರೆ ಅಂತ ಹೇಳಿ ಹಾಗೆ ಬಿಟ್ಟೆ. ಸೊ ಗಿಡದಲ್ಲಿ ಸ್ವಲ್ಪ ಕಟಿಂಗ್ಸ್ ಎಲ್ಲ ಮಾಡಿದ್ರಿಂದ ಹೂವು ಎಲ್ಲ ಚೆನ್ನಾಗಿ ಬಿಟ್ಟಿತ್ತು. ಸೊ ನಂತರ ಇಲ್ಲಿ ಒಂದು ಸೈಡು ರೋಡ್ ಕಟಿಂಗ್ ಮಾಡ್ತಾಯಿದ್ರು. ಸೊ ರೋಡ್ ಕಟಿಂಗು ರೀಸೆಂಟಾಗಿ ಟಾರೆಲ್ಲ ಹಾಕಿ ನೀಟಾಗಿ ಕಾಣಿಸ್ತಿತ್ತು. ಬಟ್ ಇನ್ನೂ ಒಂದು 6 ಮಂತ್ಸು 3 ಮಂತ್ಸು ಆಗಿಲ್ಲ, ಆಗಲೇ ರೋಡ್ ಕಟ್ ಮಾಡ್ತಿದ್ದಾರೆ. ಸೊ ಈ ಥರ ರೋಡೆಲ್ಲ ಕಟ್ ಮಾಡಿ ಅದನ್ನು ಚೆನ್ನಾಗಿರೋದನ್ನು ಹಾಳು ಮಾಡ್ತಾರೆ, ಗುಂಡಿಗಳನ್ನೆಲ್ಲ ಇಟ್ಟಿರ್ತಾರೆ. ಸೊ ನಮ್ಮ ಮನೆ ಮುಂದೆಗಡೆ ಸ್ವಲ್ಪ ದೊಡ್ಡ ರೋಡ್ ಇರೋದ್ರಿಂದ ಇಲ್ಲಿ ವಾಟರ್ ಪೈಪು ಕಲೆಕ್ಷನ್ಗೆ ಅಂತ ಹೇಳಿ ಕಾವೇರಿ ನೀರ್ದು ಕಲೆಕ್ಷನ್ ಕೊಡೋದಕ್ಕೆ ಅಂತ ಹೇಳಿ ರೋಡ್ ಕಟಿಂಗ್ ಮಾಡ್ತಾಯಿದ್ರು. ಸೊ ಆಲ್ರೆಡಿ ಕಾವೇರಿ ಲೈನ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಸರಿಯಾಗಿ ನೀರು ಬರ್ತಾಯಿಲ್ಲ ಅಂತ ಹೇಳಿ ಮತ್ತೆ ಇನ್ನೂ ಒಂದು ಸಾರಿ ರೋಡ್ ಕಟ್ ಮಾಡಿ ಮತ್ತೆ ಪೈಪ್ ಹಾಕೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಸೊ ಎಷ್ಟು ಸಾರಿ ಕಟ್ ಮಾಡಿ ಹಾಕೋದೆಲ್ಲ ಮಾಡ್ತಿರ್ತಾರೆ ಅಂದರೆ ಬೇಜಾರಾಗ್ಬಿಡುತ್ತೆ. ಈ ಮೇನ್ ರೋಡ್ ಥರ ಇರೋದ್ರಿಂದ ವಯರ್ ಹಾಕೋದಕ್ಕೆ ಅಂತ ಆಗಲಿ ಮತ್ತು ಈ ಥರ ವಾಟರ್ ಕಲೆಕ್ಷನ್ಗೆ ಅಂತ ಹಾಕೋದಾಗಲಿ ಈ ಥರ ಎಲ್ಲ ಮಾಡ್ತಿರ್ತಾರೆ. ಸೊ ನಾವು ಬೇರೆ ಪೇಂಟ್ ಹೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಬಿಲ್ಡಿಂಗ್ಗೆ. ಇವ್ರು ರೋಡ್ ಕಟ್ ಮಾಡ್ತಾ ಇರೋದು ನೋಡ್ತಿದ್ರೆ ಮತ್ತೆ ಧೂಳು ಎಲ್ಲ ಆಗುತ್ತೆ. ಸೊ ನೋಡಿಕೊಂಡು ಪೇಂಟ್ ಮಾಡಿಸ್ಬೇಕು ಅಂತ ಅನಿಸುತ್ತೆ. ಸೊ ನಂತರ ಇವತ್ತು ಶಾಪಿಗೆ ಟ್ರೈಪಾಡ್ ಎತ್ಕೊಂಡು ಬಂದಿದ್ದೆ. ಸೊ ಒಂದು ವಿಡಿಯೋ ಮಾಡೋದಿತ್ತು, ವಿಡಿಯೋ ಮಾಡೋದಕ್ಕೆ ಸೊ ಟ್ರೈಪಾಡ್ ಬೇಕಿತ್ತು. ಹಾಗಾಗಿ ನಾನು ತೊಗೊಂಡು ಬಂದಿದ್ದೆ. ಈ ಥರ ಸ್ಯಾರಿ ಕುಚ್ಚೆಲ್ಲ ಹಾಕ್ತಾಯಿದ್ದೆ, ಹಾಗಾಗಿ ಅದನ್ನು ವಿಡಿಯೋ ಮಾಡೋದಕ್ಕೆ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ತೊಗೊಂಡು ಬಂದು ವಿಡಿಯೋ ಸಹ ಮಾಡ್ಕೊಳ್ತಿದ್ದೆ. ಇದು ಒಂದು ಸಪ್ರೇಟಾಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಸುಮಾರು ಈ ಥರ ಸೀಕ್ವೆನ್ಸು ಹಾಕಿ ಸ್ಯಾರಿ ಕುಚ್ಚನ್ನು ಕಟ್ಟಿರೋ ಅಂಥದ್ದು, ಯಾವುದೇ ರೀತಿ ಥ್ರೆಡ್ಡನ್ನು ಯೂಸ್ ಮಾಡಿಲ್ಲ. ಈ ಸಾರಿ ಸುಮಾರು ಒಂದು 7ರಿಂದ 8 ಸ್ಯಾರಿ ಇದೇ ರೀತಿ ಕುಚ್ಚನ್ನು ಕಟ್ಟಿದ್ದು. ಸೊ ನಂತರ ಕೆಲವೊಂದು ಸ್ಯಾರಿ ಜಿಗ್ಜಾಕ್ ಎಲ್ಲ ಇತ್ತು, ಆ ಜಿಗ್ಜಾಕ್ನೆಲ್ಲ ಮಾಡ್ಕೊಳ್ತಿದ್ದೆ. ಯೂಶ್ವಲಿ ನಾನು ಈ ಥರ ಸ್ಯಾರಿ ಜಿಗ್ಜಾಕು ಫಾಲು ಆ ಥರ ಇದ್ದಾಗ ಒಂದು ಸಾರಿ ಕೂತ್ಕೊಂಡು ಮಾಡಿಬಿಡ್ತೀನಿ. ಅದರ್ವೈಸ್ ಬೇರೆ ಟೈಮಲ್ಲೆಲ್ಲ ಏನಾದ್ರು ಬ್ಲೌಸಸ್ಸು ಅರ್ಜೆಂಟ್ ಇದ್ದರೆ ಬ್ಲೌಸಸ್ನ ಸ್ಟಿಚ್ ಮಾಡಿ ಮಡ್ಬೋದು, ಅಥವಾ ಬ್ಲೌಸು ಯೂಶ್ವಲಿ ಹೊರಗಡೆ ಕೊಡ್ತೀನಿ. ಕೆಲವೊಂದು ಟೈಮು ನಮ್ಮದೇ ಸ್ಟಿಚಿಂಗ್ ಎಲ್ಲ ಇರುತ್ತಲ್ಲ, ಅದನ್ನ ನಾನು ಮಾಡ್ಕೊತೀನಿ. ಸೊ ನನಗೆ ಸ್ಟಿಚಿಂಗಿಂತ ಈ ಥರ ಸ್ಯಾರಿ ಕುಚ್ಚು ಕಟ್ಟೋದು ಜಿಗ್ಸಾಕು ಫಾಲೇ ಜಾಸ್ತಿ ಇರುತ್ತೆ. ಸೊ ಒಂದೊಂದು ಟೈಮ್ ಅಂತೂ ಕೆಲಸ ಮಾಡೋದು ಅಂದರೆ ಫ್ರೀಯಾಗಿರೋದಕ್ಕೆ ಆಗೋದಿಲ್ಲ, ಅಷ್ಟು ಕೆಲಸ ಇರುತ್ತೆ. ಸೀಸನ್ ವೈಸ್ ಬಂತು ಅಂದರೆ ಇವಾಗ ಹಬ್ಬ ಮತ್ತು ಮದುವೆ ಸೀಸನ್ನು ಆ ಥರ ಬಂತು ಅಂದರೆ ಸ್ಯಾರಿ ಕುಚ್ಚುಗಳು ಕಟ್ಟೋದೇ ಜಾಸ್ತಿ ಇರುತ್ತೆ. ಯೂಶ್ವಲಿ ನಂದು ಬೇಸಿಕಲಿ ಬಂದು ಸ್ಯಾರಿ ಕುಚ್ಚು ಕಟ್ಟೋದು ಸ್ಟಾರ್ಟ್ ಮಾಡಿದ್ದು ನಾನು. ನಂತರ ಬಂದು ಬ್ಲೌಸಸ್ ಸ್ಟಿಚಿಂಗ್ ಮಾಡೋದು ಆ ಥರ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನಾನು ಸುಮಾರು ಜಾಸ್ತಿ ತುಂಬಾ ಸ್ಟ್ರೈನ್ ಮಾಡಿಕೊಂಡು ಮಾಡಲೇಬೇಕು, ನಾನು ಅಷ್ಟು ದುಡಿಬೇಕು, ಇಷ್ಟು ಅರ್ನಿಂಗ್ಸ್ ಮಾಡಬೇಕು ಅಂತ ಏನೂ ಮಾಡೋದಿಲ್ಲ. ನನಗೆ ಆವತ್ತಿನ ದಿನ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ಮಾತ್ರ ಮುಗಿಸ್ಬಿಡ್ತೀನಿ. ಸೊ ಅದರ್ವೈಸ್ ಎಕ್ಸ್ಟ್ರಾ ಕೆಲಸ ಆದರೂ ನಾನು ಮಾಡೋದಕ್ಕೆ ಆಗೋದಿಲ್ಲ. ಏಕೆಂದರೆ ನನಗೆ ಮನೆಯಲ್ಲೂ ಕೆಲಸ ಮಾಡಬೇಕು, ಮಕ್ಕಳೂ ನೋಡಬೇಕು, ಮಕ್ಳಿಗೆ ಅಡುಗೆ ಎಲ್ಲ ಅಡುಗೆ ಊಟ ಮಾಡೋದು ಇದೆಲ್ಲ ಇರುತ್ತೆ. ಸೊ ಹಾಗಾಗಿ ನಾನು ನೋಡ್ಕೊತೀನಿ ನನಗೆ ಇವತ್ತಿನ ಎಷ್ಟು ಕೆಲಸ ಮುಗಿಸ್ಕೊಳ್ಬೇಕು ಮತ್ತು ಎಷ್ಟು ಕೆಲಸ ಇರುತ್ತೆ ಅದನ್ನೆಲ್ಲ ನಾನು ಫಸ್ಟೇ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಂತರ ನಾನು ಶಾಪ್ಗೆ ಹೋಗಿಬಿಡ್ತೀನಿ. ಸೊ ಮನೇಲೇ ಮಾಡ್ಬೋದು ಅಲ್ವಾ ಅಂತ ಕೆಲವರು ಕೇಳ್ತಾರೆ. ಸೊ ಮನೇಲಿ ಮಾಡೋದಕ್ಕೂ ಮತ್ತು ನಾನು ಶಾಪಲ್ಲಿ ಹೋಗಿ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಮನೆಯಲ್ಲೇ ಆದರೆ ಮನೆ ಕೆಲಸನೇ ಜಾಸ್ತಿ ಆಗಿಬಿಟ್ಟಿರುತ್ತೆ. ಸೊ ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಅಂತಲೇ ಬರ್ತಾ ಇರುತ್ತೆ ಮೈಂಡಿಗೆ. ಸೊ ಹಾಗಾಗಿ ನಾನು ಶಾಪಿಗೆ ಹೋಗಿ ಕೂತ್ಕೊಂಡ್ರೆ ಜಸ್ಟ್ ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಮತ್ತು ನನಗೂ ಸ್ವಲ್ಪ ಕೆಲಸ ಕೂಡ ಅಲ್ಲಿ ಬೇಗ ಆಗುತ್ತೆ. ಮನೇಲಿ ಮಾಡೋ ಕೆಲಸನೇ ಅಲ್ಲೇ ಮಾಡಿದ್ರೆ ಇನ್ನೂ ಫಾಸ್ಟಾಗಿ ಆಗುತ್ತೆ ಅಂತ ಹೇಳಿ ಮಾಡ್ತಿರ್ತೀನಿ. ಸೊ ನನ್ನ ಕೆಲಸದ ಟೈಮಿಂಗ್ಸ್ ಬಂದು ಒಂಥರ ಆಫೀಸ್ ಟೈಮಿಂಗ್ಸು ಹೇಳ್ತಾರಲ್ಲ ಆ ಥರ ಇರುತ್ತೆ. ಸೊ ಮಾರ್ನಿಂಗು ಒಂದು 11 o'clock ಹೋಗ್ತೀನಿ. ಸೊ 5 o'clock ರಿಟರ್ನ್ ಆಗಿಬಿಡ್ತೀನಿ. ಸೊ ಮಕ್ಕಳು ಬರ್ತಾರಲ್ಲ, ಹಾಗಾಗಿ ಅವ್ರು ಬರೋ ಟೈಮಿಗೆ ನಾನು ಸಹ ಬಂದುಬಿಡ್ತೀನಿ. ಏನೇ ಇದ್ದರೂ ಮನೇಲಿ ಕೆಲಸ ಮಾಡ್ಕೊಳ್ತೀನಿ. ಸೊ ಮನೆಗೆ ಬಂದಮೇಲೆ ಹಸ್ಬೆಂಡು ಆಲ್ರೆಡಿ ಬಂದು ಟೀ ಮಾಡಿದ್ರು. ಸೊ ಒಂದೊಂದು ಟೈಮು ಅವರು ಬೇಗ ಬಂದುಬಿಟ್ಟು ಟೀ ಎಲ್ಲ ಮಾಡಿ ಕೊಡ್ತಾರೆ. ನೀನು ಬರ್ಬೇಡ ಗಲೀಜಾಗಿದೆಯಾ ನೀನು? ಯಪ್ಪ ನಾನು ರೆಡಿ ಮಾಡ್ಸಲ್ಲ, ಹೇಳಿ ನೀವು ವಾಶ್ ಮಾಡ್ರು ಅಷ್ಟೇ, ರೆಸ್ಟ್ ಹಿಡಿತದೆ.
ಇನ್ನು ಹೋಗಲ್ಲ ಮೂವ್ ಆಗಲ್ಲ. ತಾತ ಅಂತಾರ ಅವ್ರ ಅವನ ಇವನನ್ನ ಆ ಕಡೆ ಅಂಗಡಿಲಿ ಹೋಗಿ ಫೆವಿಕ್ವಿಕ್ ಏನೇಳ ಫೆವಿಕ್ವಿಕ್ ಬೇಡ, ಏನು ಬೇಡ, ನಿಂಗೆ ಹೇಳಕ್ ಬರಲ್ಲ. ಗ್ಲೂ ಅಂತ ಹೇಳು. ನೋ, ಗ್ಲೂ ಅಲ್ಲ, ಫೆವಿಕ್ವಿಕ್ ಅಂತಾನೆ ಹೇಳ್ಬೇಕು. ಫೆವಿಕ್ವಿಕ್ ಆಯ್ತಾ? ಒಂದೇ ತಮರ ಟ್ಯಾಪ್ ಮಾಡೋಕ್ಕೆ ಎಷ್ಟು ಏನು ಕೊಟ್ಟಂದ ಫೆವಿಕ್ವಿಕ್ಕಾ? ಅದು 2 ಸತಿ ಮಾಡ್ಕೊಡೋದು. ನೀನು ಕಾರ್ ಕೊಡ್ರಿ ಒಂದ್ಸರಿ ನಿನ್ನ ಮಗಂಗೆ. ಸಾಕು, ಅದು ಸ್ವಲ್ಪ ಗಮ್ ಇದಾಗ್ಲಿ ಹಾರ್ಕೊಳ್ಳಿಡು. ತಗೋ ಇದು ಅಲ್ಲಿಡು. ಜೇನುತುಪ್ಪ ಹಾಕದ? ಅದು ಸೀಡ್ಸ್ ತೆಗಿಬೇಕಲ್ವಾ? ಹಾಲು ಹಾಕ್ಲಿಲ್ವಾ ಅದಕ್ಕೆ? ಏನು ಹಾಕಿಲ್ಲ, ನೀರು ಹಾಕಿಲ್ಲ. ಓ ದೇವ್ರೆ, ಸಾಕು ಸಾಕು ಸಾಕು. ಇವಾಗ ಊಟ ಏನು ಮಾಡ್ತಾನೆ? ಇವಾಗ ಕೊಟ್ಬಿಟ್ರೆ ನೀವು ಮತ್ತೆ ನಿಂಗೆ ಡ್ರೈನ್ ಮಾಡಿಬಿಡಿ. ಬಿಡಿ, ಜಾಸ್ತಿ ಲೋಡ್ ಆಯ್ತದು. ಏನು ಜಾಸ್ತಿ ತುಂಬ ಆಯಿತು. ಬೀಜ ಎಲ್ಲ ನೋಡಿ ಹೆಂಗೆ ಪೇಸ್ಟ್ ಆಗೋಯ್ತದಾಗೆ. ಪೇಸ್ಟ್ ಆಗಲಿ. ಹಾಂ. ಸೊ ಇಲ್ಲಿ ಹಸ್ಬೆಂಡು ಜ್ಯೂಸ್ ಮಾಡೋ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಇವತ್ತು ವೆರೈಟೀಸ್ ಜ್ಯೂಸ್ ಮಾಡ್ತೀನಿ ಅಂತ ಹೇಳಿ ದಾಳಿಂಬೆ ಹಣ್ಣು ಮತ್ತು ಗುವಾ ಇದು ಜ್ಯೂಸ್ ಮಾಡಿದ್ರು. ಸೊ ನೋಡಬೇಕು ಯಾವ ಥರ ಮಾಡಿದ್ದಾರೆ ಅಂತ ಫುಲ್ಲು ವಿಡಿಯೋ ನೋಡ್ಕೊಂಡು ಬನ್ನಿ. ಸ್ಪೂನಲ್ಲಿ ಹಿಂಗನ್ನಿ. ಅಂತ ಸ್ಟೈನರ್ ತಗೊಂಬರ್ಬೇಕಲ್ವಾ? ಸ್ವಲ್ಪ ದೊಡ್ಡ ಸೈಜ್ ತಂದರೆ ಜ್ಯೂಸ್ ಮಾಡ್ತೀವಲ್ಲ ಸ್ಟೈನರ್ಸ್. ಇಷ್ಟೊಂದು ವೇಸ್ಟು ಗೊತ್ತಾ? ಅದಕ್ಕೆ ಹಾಲು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲಲ್ಲಿ ಮಾಡ್ಬೋದು. ಜ್ಯೂಸ್ ಸೆಂಟರ್ ಬನ್ನಿ ಹೋಗೋಣ. ರಾಯಲ್ ವಿಶಾಲ್ ಮಾಡ್ತೀನಿ. ಬನ್ನಿ ಬನ್ನಿ ಹೋಗೋಣ. ಎಂತಕ್ಕೆ? ಏನು ವಿಶಾಲ್ ಮಾರ್ಟ್ ಅಲ್ಲ ನೋಡಿ ಎಷ್ಟು ವೇಸ್ಟು. ನಾನಾಗಿದ್ರೆ 5 ನಿಮಿಷಕ್ಕೆ ಮಾಡಿಬಿಡ್ತಿದ್ದೆ. ನಾನು 5 ನಿಮಿಷ ನೋಡಿ ಎಷ್ಟೊತ್ತಿಂದ ಮಾಡ್ತಿದ್ದೀರ. ಇದ್ರೊಳಗಿರೋ ಸೀಡ್ಸ್ ವೇಸ್ಟ್. ಚೆನ್ನಾಗಿಲ್ಲ ಅಂದರೆ ಇಲ್ವಾ ನಾನು ಕುಡಿಯೋಕ್ಕೆ? ಚೆನ್ನಾಗಿಲ್ಲ ಅಂದರೆ ನಟರಾಜ ಕುಡ್ಕೊಳ್ಳೋದು. ಕಹಿ ಕಹಿ ಹಾಲು ಹಾಕ್ಬೇಕು ಇದಕ್ಕೆ, ಚೆನ್ನಾಗಿರುತ್ತೆ. ಓಕೆ, ಒಂದು ಲೆವೆಲಲ್ಲಿ ಇದೆ, ಚೆನ್ನಾಗಿದೆ. ಹೇಗೈತೆ ಹೇಳು? ಚೆನ್ನಾಗಿದ್ಯಾ? ಅವಳಿಗೆ ಇವನ್ ಮಾತ್ರ ಕುಡಿಸ್ಬೇಕು. ಅವಳಿಗೆ ಚೆನ್ನಾಯ್ತಾ ತನುಷ್? ಓ ಓ ನಿಧಾನ ನಿಧಾನ. ಓ ಓ ಸಾವಧಾನ. ಬಿಡ್ದಂಗೆ ಕುಡಿತಾನೆ. ಅದೇ ನಾನು ಮಾಡಿಕೊಡ್ಲಿ ಚೆನ್ನಾಗಿಲ್ಲ ಅಂತಲೇ ಹೇಳ್ತಿದ್ದು. ಫಿನಿಶ್ ಬಿಡೋ, ಖಾಲಿ ಆಯ್ತು. ಗುಡ್. ಸಮಾಧಾನ ಸಮಾಧಾನ ಸಮಾಧಾನ. ಅಲ್ಲ, ಅಪ್ಪನಿಗೆ ತೋರ್ಸಕ್ಕೆ ಮಗ ಕುಡಿದ್ಬಿಟ್ಟ. ವೆರಿ ಗುಡ್. ಫಸ್ಟ್ ಬಾಯ್ ಒರ್ಸು. ಛೇ. ಮಗಳಿಗೆ ಗುವಾ, ಮಗನಿಗೆ ಏನು ಮಗನಿಗೇನು ಏನದು ದಾಳಿಂಬೆ ಹಣ್ಣು. ನಮಗೆ ಛೇ ಅಷ್ಟೇ. ಕಟ್ ಮಾಡಿ. ಅದು ಬೀಜ ಎಲ್ಲ ಇದೆಯಲ್ಲ, ಅದನ್ನು ಗ್ರೈಂಡ್ ಮಾಡೋದಾ? ಮತ್ತೆ ಅದಕ್ಕೇನು ಹನಿ ಹಾಕ್ತೀರಾ ಮತ್ತೆ ಇದಕ್ಕೆ? ಹೊಸ್ದಾಗಿ ಮಾಡ್ತಾ ಇರೋದು ಜ್ಯೂಸ್ ಇದು. ಏನು ಹೊಸ್ದಾಗಿಲ್ಲ, ಹಳೇದೆ. ಮಾಡಿ
ಕೇಳು ಚಾಟ್ಸ್ ಥರ ಬೇಕಾ ಯಾವ ಥರ ಸ್ವೀಟ್ ಬೇಕಾ ಕೇಳು. ದಿಶಾ ಚಾಟ್ಸ್ ಥರ ಬೇಕಾ ಸ್ವೀಟ್ ಥರ ಬೇಕಾ ಜ್ಯೂಸು? ಚಾಟ್ಸ್ ಥರ ಬೇಕಂತೆ. ಅಪ್ಪ ಸಾಕಲ್ಲ, ಸಾಕು ಸಾಕು. ನೀರಾಗ ಗ್ರೈಂಡ್ರ್ ಮಾಡಿ. ಸಾಲ್ಟ್ ಚಾಟ್ಸ್ ಎಲ್ಲ ನಿಮಿಷ. ಏನಿದು ಚಾಟ್ ಮಸಾಲನಾ? ಸಾಲ್ಟ್ ಅದಕ್ಕೆ ಸಾಲ್ಟ್ ಎಲ್ಲ ಸೇರಿರ್ತದೆ ನೋಡೋಣ. ಏನು ಬೇಡ ಅಂತನಾ? ತೋರಿಸು. ಏನೋ ಒಂದು ಮಾಡಿದ್ರು, ಪೇಸ್ಟ್ ಮಾಡಾಕ್ಬಿಟ್ರು ಅದನ್ನು. ಇಲ್ಲ ನೀರು ಹಾಕ್ರಿ. ತೋರಿಸಿ. ಏನಾಗಲ್ಲ ಬಿಡಿ, ಅದು ಬೇಡ ಬಿಡಿ, ನಾನು ಅದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ನೀವು ಮಾಡ್ರಿ. ನೀನು ಜ್ಯೂಸ್ ಕುಡ್ದಲ್ಲ, ಇದು ನಿಮ್ಮ ಅಕ್ಕನಿಗೆ ಸ್ಪೆಷಲ್ ಗೋವಾ ಜ್ಯೂಸ್. ಯಪ್ಪ ಏನೇನು ಕುಡಿಸ್ತಾರಪ್ಪ ನಿಮ್ಮಪ್ಪ. ನಾನು ಮಾಡ್ತೀನಿ ಅಂತ ಅವರು ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಇಲ್ಲ ತೋರಿಸು, ಇಷ್ಟು ಗಟ್ಟಿಯಾಗೋಯ್ತಲ್ಲ. ನೀರು ಹಾಕ್ಬೇಕು ಅದಕ್ಕೆ. ಓಕೆ 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 ಚೆನ್ನಾಗಿದೆ. ತನ್ಶ್ ನೀರು ಸ್ವಲ್ಪ ಕುಡಿ. ಏನು ತಿಂತಾ ಇದೆಯಾ? ಚೆನ್ನಾಗಿದೆಯಾ? ಸೂಪರಾ? ಚಾಟ್ ಮಸಾಲ ಚಾಟ್ ಮಸಾಲ ಎಲ್ಲ ಬೇಡ, ಸಾಕು. ಹೆಂಗೈತೆ ದಿಶಾ? ಚೆನ್ನಾಯ್ತಾ? ಸೊ ನೋಡಿದ್ರಲ್ಲ, ಅವರಪ್ಪನೇ ಇವತ್ತು ಜ್ಯೂಸ್ ಎಲ್ಲ ಮಾಡಿ ಕೊಟ್ಟರು ಮಕ್ಕಳಿಗೆ. ಮಕ್ಕಳು ಓದ್ಕೊಳ್ತಿದ್ರು, ಹಾಗಾಗಿ ಓದ್ಕೊಳ್ತಿದ್ರಲ್ಲ ಮಧ್ಯದಲ್ಲಿ ಸ್ವಲ್ಪ ಏನಾದರೂ ತಿನ್ನೋದಕ್ಕೆ ಅಂತ ಹೇಳಿ ಇದು ಮಾಡ್ತಾರೆ. ಆಗ ಜ್ಯೂಸ್ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡಿಕೊಟ್ಟಿದ್ದು. ಸೊ ಊರಿಂದ ಬಾಳೆಹಣ್ಣು ತೊಗೊಂಡು ಬಂದಿದ್ವಿ. ಸೊ ಆ ಬಾಳೆಹಣ್ಣು ಹಣ್ಣಾಗಿತ್ತು, ಒಂದೊಂದೇ ಚಿಪ್ಪು ಹಣ್ಣಾಗ್ತಾಯಿತ್ತು, ಮತ್ತು ಎಲ್ಲ ಒಂದೇ ಸರಿ ಹಣ್ಣಾಗಿಬಿಡುತ್ತೆ ಅಂತ ಹೇಳಿ ಹಣ್ಣಾಗಿರೋದನ್ನ ಸಪ್ರೇಟಾಗಿ ಎತ್ತಿಟ್ಟು, ಹಣ್ಣಾಗ್ದಲ್ಲಿರೋದನ್ನ ಇನ್ನೊಂದು ಕಡೆ ಸೈಡ್ ಸಪ್ರೇಟಾಗಿ ಎತ್ತಿಟ್ಕೊಂಡೆ. ಸೊ ನಂತರ ಮಕ್ಕಳು ಎಲ್ಲ ಓದ್ಕೊಂಡು ಆದಮೇಲೆ ಅಮ್ಮನ ಮನೆಗೆ ಹೊರಟಿದ್ವಿ. ಅಮ್ಮನ ಮನೇಲಿ ಊಟಕ್ಕೆ ಕರೆದಿದ್ರು, ಇಲ್ಲೇ ಬನ್ನಿ ಊಟಕ್ಕೆ ಅಂತ ಹೇಳಿ. ಹಾಗಾಗಿ ಅಡುಗೆ ಏನೂ ಮಾಡಿರಲಿಲ್ಲ, ಅಮ್ಮನ ಮನೇಲೇ ಊಟ ಮಾಡ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದು. ಸೊ ಅಮ್ಮನ ಮನೆ ಬಂದು ನಿಯರ್ ಬೈ ಇದೆ ಅಂತ ನನ್ನ ಲಾಗಲ್ಲಿ ಹೇಳ್ತಾ ಇರ್ತೀನಲ್ಲ, ಸೊ ಹಾಗಾಗಿ ಹೊರಟಿದ್ವಿ. ಯಾರು ಯಾರು ಏನು ಮಾಡ್ತಾ ಇರೋದು? ಯಾರಿದು? ಯಾರಿದು? ಚಿನ್ನು ಸೈಲೆಂಟ್ ಆಗಿದ್ದ. ಇವ್ರು ಯಾರೋ ಬಂದ್ರು ನಮ್ಮ ಮನೆಗೆ ಅಂತ. ಹಾ ಗುಂಡು, ಏನು ಅಪ್ಪನ ಮೇಲೆ ಮಲಿಕೊಂಡಿದ್ಯಾ? ನೋಡಲಿ ಅವ್ರ ಅಪ್ಪನ ಮೇಲೆ ಮಲಿಕೊಂಡು ಹೆಂಗ ಆಟ ಆಡ್ತಿರೋದು. ಇನ್ನೂ ಊಟ ಅಡಿಗೆ ಮಾಡಿಲ್ಲ. ರಾಗಿ ಸರಿ ಆಗ್ತಿದೆ, ಅಡಿಗೆ ಆಗ್ತಿದೆ, ಮುದ್ದೆ ಆಗಿಲ್ಲ ಇನ್ನು. ಇವತ್ತೇನು 8 ಗಂಟೆ ಊಟ ಅಡುಗೆ ಆಗಿಲ್ವಲ್ಲ. ಸಾಂಬಾರಿದೆ. ಯಾರ್ದು ಸಾಂಬಾರು? ಫಿಶ್ ತಿನ್ನಲ್ವಾ? ಸೊ ಅಮ್ಮನ ಮನೆಗೆ ಇವತ್ತು ಫಿಶ್ ಊಟಕ್ಕೆ ಅಂತ ಹೇಳಿ ಬಂದಿದ್ದು. ಸೊ ಫಿಶ್ ಮಾಡಿದ್ರು. ಇದು ಬಂದು ಸಂಡೇನೆ ಮಾಡಿ ಎಲ್ಲ ಇಟ್ಟಿದ್ರು, ಬಟ್ ನಾವು ಸಂಡೇ ತಿನ್ನೋದಿಲ್ಲ ಅಂತ ಹೇಳಿದ್ವಿ. ಹಾಗಾಗಿ ಅದನ್ನು ಹಾಗೆ ಎತ್ತಿಟ್ಬಿಟ್ಟಿದ್ರು. ನಾವು ತಿನ್ನೋದಿಲ್ಲ ಅಂತ ಹೇಳಿ. ಯೂಶ್ವಲಿ ಅಮ್ಮರ ಮನೆ ನಾವು ತಿನ್ನಲಿಲ್ಲ ಅಂದರೆ ಅವರು ತಿನ್ನೋದಿಲ್ಲ, ಹಾಗಾಗಿ ಅದನ್ನು ಎತ್ತಿಟ್ಟಿದ್ರು. ಊಟಕ್ಕೆ ಇಲ್ಲಿಗೆ ಬನ್ನಿ ಅಂತಲೂ ಸಹ ಹೇಳಿದರು. ಮತ್ತು ಮಂಡೇ ಬಂದು ತಿನ್ನೋದಿಲ್ಲ, ಟ್ಯೂಸ್ಡೇ ಬಂದು ನಾವು ತಿಂದ್ಬಿಟ್ಟು ಖಾಲಿ ಮಾಡಿದ್ರೆ ನೆಕ್ಸ್ಟ್ ಡೇ ಬಂದು ಶಿವರಾತ್ರಿ ಹಬ್ಬ ಇತ್ತು. ಸೊ ಹಾಗಾಗಿ ಊಟಕ್ಕೆ ಅಂತ ಹೇಳಿ ಫಿಶ್ ಫ್ರೈ ಎಲ್ಲ ಮಾಡಿದ್ದೆ. ಸೊ ಅಮ್ಮನ ಮನೆ ಹತ್ರ ಒಂದು ಹಣಸಿನ ಮರ ಇದೆ. ಸೊ ಅದು ಈ ವರ್ಷದ ಮೊದಲನೇ ಹಣ್ಣು, ಮರದ ಮೇಲೆ ಹಣ್ಣಾಗಿತ್ತು. ಸೊ ಅದನ್ನು ಆಲ್ರೆಡಿ ನನ್ನ ತಮ್ಮ ನಾನು ಬರೋ ಟೈಮಿಗೆ ಕಟ್ ಮಾಡಿ ಎತ್ತಿಟ್ಟಿದ್ದ. ಸೊ ತುಂಬ ಚೆನ್ನಾಗಿ ಸ್ವೀಟಾಗಿತ್ತು. ಫಸ್ಟ್ ಟೈಮು. ಮತ್ತು ಮರದ ಮೇಲೆ ಇರೋವಂಥ ಹಣ್ಣು ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಅಮ್ಮ ಒಂದು ಕಡೆ ಸೈಡು ಮುದ್ದೆ ಮಾಡ್ತಾಯಿದ್ರು, ಇನ್ನೊಂದು ಕಡೆ ಸೈಡು ನಾನು ಫಿಶ್ ತವಾ ಫ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಆಲ್ರೆಡಿ ಸಾಂಬಾರು ಮಾಡಿ ಎತ್ತಿಟ್ಬಿಟ್ಟಿದ್ರು. ಇಲ್ಲಿ ಫಿಶ್ ಫ್ರೈ ಮಾಡಿಬಿಡೋಣ ಅಂತ ಹೇಳಿ ಇದನ್ನು ಲೈಟಾಗಿ ಪ್ಯಾನ್ ಮೇಲೆ ತವಾ ಫ್ರೈ ಮಾಡ್ತೀನಿ. ಯಾವುದೇ ರೀತಿ ಡೀಪಾಗಿ ಎಣ್ಣೆಯಲ್ಲಿ ಕರಿಯುವಂಥದ್ದೆಲ್ಲ ಮಾಡೋದಿಲ್ಲ. ಯೂಶ್ವಲಿ ನಮ್ಮ ಮನೆಯಲ್ಲಿ ಫಿಶ್ ಅಂತಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಬೋನ್ಲೆಸ್ಸು ಆ ಥರ ಇರೋದು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಬಟ್ ಅದು ಸ್ಮೆಲ್ಲು ಇಷ್ಟ ಆಗಲ್ಲ ಅಂತ ಹೇಳಿ ನನ್ನ ತಮ್ಮನ ಹೆಂಡತಿ ಸಪ್ರೇಟಾಗಿ ಸಾಂಬಾರು ಎಲ್ಲ ಮಾಡ್ಕೊಂಡಿದ್ಲು. ಅವಳು ತಿನ್ನೋದಿಲ್ಲ. ಸೊ ಹಾಗಾಗಿ ನಾವು ಎಲ್ಲ
ಫಿಶ್ ಎಲ್ಲ ತುಂಬಾ ತಿಂತೀವಿ, ನಮಗೂ ತುಂಬ ಇಷ್ಟ ಫಿಶ್ ಅಂತಂದರೆ. ಸೊ ನೆಕ್ಸ್ಟ್ ಡೇ ಬಂದು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಇಡಬಾರ್ದು, ಎಲ್ಲ ಕ್ಲೀನ್ ಮಾಡೋದಕ್ಕೆಲ್ಲ ಖಾಲಿ ಮಾಡಬೇಕು ಅಂತ ಹೇಳಿ ಎಲ್ಲನೂ ಖಾಲಿ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ತಮ್ಮನ ಹೆಂಡತಿ ಎಲ್ಲ ನೀಟಾಗೆಲ್ಲ ಕ್ಲೀನಿಂಗು ಎಲ್ಲ ಮಾಡಿಕೊಂಡ್ಲು ಪಾಪ. ನಾಳೆ ನೆಕ್ಸ್ಟ್ ಡೇ ಮಾರ್ನಿಂಗೇ ಹಬ್ಬ ಇದೆ, ಶಿವರಾತ್ರಿ ಹಬ್ಬ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಬೇಗ ಎಲ್ಲ ಊಟ ಮುಗಿಸ್ಕೊಂಡು ನಾವು ಹೊರಟು ಬಂದುಬಿಟ್ವಿ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಸೊ ಇವತ್ತಿನ ನನ್ನ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ಯಾವ ಥರ ಇತ್ತು ನನ್ನ ಒಂದು ರೂಟೀನ್ ಲಾಗ್ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡ್ದಲ್ಲಿರೋರು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆವಾಗ ನೀವು ಕೂಡ ನೋಡ್ಬೋದು ನನ್ನ ಒಂದು ಡೈಲಿ ರೂಟೀನ್ ಲಾಗ್ಸ್ನ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.